ಸೊ ಇಲ್ಲಿ ಭಾರತದ ಭೂಗೋಳಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದ್ರೆ ಆರಂಭಿಕವಾಗಿ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನ ಪರಿವಿಡಿಯ ಮೂಲಕ ನಿಮಗೆ ತೋರಿಸ್ತಾ ಬಂದಿದ್ದೀನಿ, ಹೌದಲ್ವಾ? ನೀವು ಇಲ್ಲಿವರೆಗೂ ಹೇಗೆ ಓದಿದ್ರಿ ಜಿಯೋಗ್ರಫಿ? ನಾನು ಹೇಳಿದ್ಮೇಲೆ ಹೇಗೆ ಓದಬೇಕಾಗಿದೆ, ಇನ್ನೂ ನಮಗೆ ಗೊತ್ತಿರಲಾದಂತಹ ವಿಷಯಗಳನ್ನ ಸರ್ ಯಾವ ತರ ನಮಗೆ ಇಂಪಾರ್ಟೆಂಟ್ ಆಗಿ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಅಬ್ಸರ್ವೇಷನ್ ಅಂತ ಬರ್ತಾ ಇದ್ದೀವಿ, ಹೌದಲ್ವಾ? ಮೊನ್ನೆ ಹೇಳಿದ್ರೆ ನಿಮಗೆ ಭಾರತದ ಅರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನಗಳು ಹೇಳಿದ್ರೆ ಇಲ್ಲ, ಆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತ ಸಹ ಹೇಳಿದ್ದೀನಿ, ಹೌದಲ್ವಾ? ಜಗತ್ತಿನ ಏಕೈಕ ಮೇಲಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಯಾವುದು? ಮಣಿಪುರದಲ್ಲಿ ಲೋಕ್ತಾಕ್ ಸರೋವರದ ಹತ್ತಿರವಿರುವ ಕೈಬುಲ್ ಲ್ಯಾಂಡ್ ಜಗತ್ತಿನ ಏಕೈಕ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ, ಹೌದಲ್ವಾ? ಮಧ್ಯಪ್ರದೇಶದ ಬಾಂಧವ್ಯ ಯಾವುದು ಉಪಯೋಗ ಇದೆ ಅಂತ ಹೇಳಿದ್ದೀನಲ್ವ ನಿಮ್ಗೆ, ಹೌದಲ್ವಾ? ಇದೇ ತರ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನ. ಫಸ್ಟ್ ಟೈಮ್ ಅರಣ್ಯ ಅತಿ ಹೆಚ್ಚು ಹೊಂದಿರೋ ದೇಶ ಭಾರತದಲ್ಲಿ, ಅತಿ ಹೆಚ್ಚು ಹೊಂದಿರೋದು ಭಾರತದಲ್ಲಿ, ಅತಿ ಕಡಿಮೆ ಭಾರತದಲ್ಲಿ ಅತಿ ಹೆಚ್ಚು ಹೊಂದಿರೋ ಕೇಂದ್ರಾಡಳಿತ, ಎಲ್ಲ ಹಲವಾರು ವರ್ಷಗಳು ಅಂತ ಬಂದಿದ್ದೀವಿ, ಹೌದಲ್ವಾ? ಅದೇ ತರ ಅರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಹಾಗೆ ಮುಂದಿನ ನಮ್ಮ ಟಾಪಿಕ್ ಯಾವಪ್ಪ ಅಂದ್ರೆ, ಈಗ ಅರಣ್ಯ ರಾಷ್ಟ್ರೀಯ ಉದ್ಯಾನವನಗಳನ್ನ ಬೆಳೆಸಬೇಕಾದ್ರೆ ನಮಗೆ ನದಿಯ ನೀರಿನ ಅವಶ್ಯಕತೆ ಹೇಗೆ ಇಂಪಾರ್ಟೆಂಟ್ ಇರುತ್ತೋ ಹಂಗೆ ಮಳೆಯ ಅವಶ್ಯಕತೆ ಇರುತ್ತೆ, ಹೌದಾ ಇಲ್ವಾ? ಹಾಗಾದ್ರೆ ನಮ್ಮ ಮುಂದಿನ ಅಧ್ಯಯನ ಯಾವುದು ಅಂತಂದ್ರೆ ಭಾರತದ ಹವಾಮಾನ ಮತ್ತು ವಾಯುಗುಣ. ಭಾರತದ ಹವಾಮಾನ ಮತ್ತು ವಾಯುಗುಣ ನೆನಪಿಟ್ಕೊಳ್ಳಿ, ಹವಾಮಾನ ಮತ್ತು ವಾಯುಗುಣ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ನೋಡ್ತಾ ಹೋಗಿ, ಇಲ್ಲಿವರೆಗೂ ಯಾವುದೇ ಜಿಯೋಗ್ರಫಿ ಕ್ಲಾಸ್ ಗೊತ್ತಿರಬಹುದು ನೀವು, ನಾನು ಇಲ್ಲ ಅಂತಲ್ಲ, ಆದ್ರೆ ಹವಾಮಾನ ವಾಯುಗುಣ ಅಂತಂದು ಯಾವುದ್ರ ಮೇಲಿನ ಅಧ್ಯಯನ ಆಗಿರಬಹುದು. ಮುಂಚೆನೆ ಹೇಳ್ತಾ ಇದ್ದೇನೆ, ಇದು ನಮ್ಮ ಭಾರತದಲ್ಲಿ ವಾರ್ಷಿಕವಾಗಿ ನಡೆಯುವಂತಹ 4 ಕಾಲಗಳ ಬಗ್ಗೆ ಮಾಹಿತಿ ಕೊಡ್ತಾ ಸ್ನೇಹಿತರೆ. ಯಾವ 4 ಕಾಲಗಳ? ಒಂದು ಮಳೆಗಾಲ, ಚಳಿಗಾಲ ಬರುತ್ತಾ? ಪುಣ್ಯಮ್ಮ ಇದೆಯಲ್ಲ, ಒಂದೇ ಫಸ್ಟ್ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ. ಮಳೆಗಾಲದಲ್ಲಿ ಮತ್ತೆ ಎಷ್ಟು ವಿಧಗಳು? 2 ವಿಧಗಳು. ಒಂದು ಮುಂಗಾರು ಮಳೆಗೆ, ಇನ್ನೊಂದು ಹಿಂಗಾರು ಮಳೆ. ಏನು ನಿನ್ನ ಹನಿಗಳಲ್ಲಿ ಅಲ್ಲ, ಓಕೆ? ಸ್ನೇಹಿತರೆ, ಇಲ್ಲೊಂದು ವಿಚಾರ ಮಾಡಿ. ಫಸ್ಟ್ ಚಳಿಗಾಲ, ಆಮೇಲೆ ಬೇಸಿಗೆಗಾಲ, ಆಮೇಲೆ ಮಳೆಗಾಲ. ಮಳೆಗಾಲದಲ್ಲಿ 7 ವಿಧಗಳು. ಇವನ್ನ ನಾವು ವಾರ್ಷಿಕವಾಗಿ 4 ಕಾಲಗಳಂತ ಕರಿತೀವಿ. ಆ 4 ಕಾಲಗಳನ್ನೇ ನಮ್ಮ ವೈಜ್ಞಾನಿಕ ಪದದಲ್ಲಿ ಹವಾಮಾನ ವಾಯುಗುಣದ ಬಗ್ಗೆ ಒಂದು ಮಾಹಿತಿಯನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿವರೆಗೂ ನೀವು ಹೆಂಗ ಅಧ್ಯಯನ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಚಳಿಗಾಲ 2ನೇದು, ಬೇಸಿಗೆ ಕಾಲ 3ನೇದು, ಮಳೆಗಾಲ, ಹೌದಲ್ವಾ? ಮಳೆಗಾಲ ಇದರಲ್ಲಿ 2 ದಿನ ಮಾಡಿದ್ದೀವಿ. ಒಂದು ಮುಂಗಾರು, 2 ಹಿಂಗಾರು. ಇಲ್ಲಿ ನೋಡಿ, ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಅನ್ನೋ ಮಾಹಿತಿಯ ಜಾತಕ ಬಿಡ್ತೀನಿ, ನೋಡ್ತಾ ಹೋಗಿ. ಚಳಿಗಾಲ ನಂಬರ್ 1. ಚಳಿಗಾಲ ಆದ್ಮೇಲೆ ಬೇಸಿಗೆ ಯಾಕೆ ಬರುತ್ತೆ? ಯಾಕೆ ಮಳೆಗಾಲ ಬರ್ಬೋದಾಗಿತ್ತು? ಹೌದಾ ಇಲ್ವಾ? ಚಳಿಗಾಲ ಆದ್ಮೇಲೆ ಬೇಸಿಗೆ ಬರುತ್ತೆ, ಬೇಸಿಗೆ ಆದ್ಮೇಲೆ ಯಾಕೆ ಮಳೆಗಾಲ ಬರುತ್ತೆ ಹೇಳಿ ನೋಡೋಣ. ಬೇಸಿಗೆ ಆದ್ಮೇಲೆ ಮಳೆಗಾಲ ಬರುತ್ತೆ ಅಂತ ಹೇಳಿದೆ. ಮಳೆಗಾಲದಲ್ಲಿ ಫಸ್ಟ್ ಹಿಂಗಾರು ಬರ್ಬೇಕಾಗಿತ್ತಪ್ಪ, ಮುಂಗಾರು ಯಾಕೆ ಬರುತ್ತೆ? ಹಾಗಾದ್ರೆ ವಾರ್ಷಿಕವಾಗಿ ಪ್ರಥಮ ಬಾರಿಗೆ ಚಳಿಗಾಲ ಭಾರತಕ್ಕೆ ಹೆಂಗ ಆಗಮನ ಆಗುತ್ತೆ, ಅದಾದ್ಮೇಲೆ ಬೇಸಿಗೆನೇ ಯಾಕೆ ಬರುತ್ತೆ? ಮಳೆಗಾಲ ಬರಬೇಕಾಗಿತ್ತು, ಹಾಗಾದ್ರೆ ಬೇಸಿಗೆನೇ ಯಾಕೆ ಬರುತ್ತೆ? ಆ ರೀತಿ ಭಾರತದ ಭೌಗೋಳಿಕ ಪ್ರದೇಶದ ಮೇಲೆ ನಮ್ಮ ಸೂರ್ಯನ ಕಿರಣಗಳು ಬೀಳುವ ವ್ಯತ್ಯಾಸದಲ್ಲಿ ಏನು ಬದಲಾವಣೆ ಆಗುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ. ನಿಮ್ಗೆ ಅದೆಲ್ಲ ಗೊತ್ತಿರಲ್ಲ, ಕಾಮನ್ ಆಗಿ ಥಿಂಕ್ ಮಾಡಿ. ಚಳಿಗಾಲ ಅಂದ್ರೆ ಯಾವಾಗ ಪುಸ್ತಕ ಚಳಿಗಾಲ ಅಂತೀವಿ, ಹೌದಾ ಇಲ್ವಾ? ಯಾವಾಗ ಈ ತರ ಮಾಡ್ಕೊತೀರ ಅವಾಗ ಬ್ಯಾಸ್ಗೆ ಅಂತೀವಿ, ಹೌದಿಲ್ಲ? ಯಾವಾಗ ಛತ್ರಿ ಹಿಡಿತೀರ ಅವಾಗ ಮಳೆಗಾಲ ಅಂತ. ಹುಡುಗಿರು 24 ಸಿಗ್ತಾರೆ ನೋಡಿ, ಅವ್ರೆಲ್ಲ ತಂದ ಹಿಡಿತಾರೆ. ಬೇಸಿಗೆ ಬಂದ್ರು ಹಿಡಿತಾರ, ಕರೆನ ಸುಳ್ಳು. ಮಳೆಗಾಲ ಬಂದ್ರು ಹಿಡಿತಾರ, ಹೌದಲ್ವಾ? ಆದ್ರೆ ನಮ್ಮ ಹುಡುಗರು ಹಂಗಿಲ್ಲ, ಹೌದಲ್ವಾ? ಇರ್ಲಿ. ಹಾಗಾದ್ರೆ ಇಲ್ಲಿ ಚಳಿಗಾಲದ ಫಸ್ಟ್ ಹ್ಯಾಂಡ್ ಯಾಕೆ ಬರುತ್ತೆ? ಚಳಿಗಾಲದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳೇನು? ಚಳಿಗಾಲದಲ್ಲಿ ಭಾರತ ಎಷ್ಟು % ಎಫೆಕ್ಟ್ ಆಗುತ್ತೆ? ಯಾವ ತರ ಚಳಿಗಾಲ ಆಗಮನ ಆಗಿ ಅಂತ್ಯ ಆಗಿ ಬ್ಯಾಸಿಗೆ ಯಾಕೆ ಬರ್ತೈತಿ? ಯಾರಿಗಾದ್ರೂ ಗೊತ್ತಿದ್ಯಾ? ಎಲ್ಲ ಜಾಸ್ತಿ ಬಿಡಿಸ್ತೀನಿ. ಮಳೆಗಾಲ ಬರುವುದಾಗಿತ್ತು, ಚಳಿಗಾಲ ಆದ್ಮೇಲೆ, ಹೌದಲ್ವಾ? ಅದು ಬೇಸಿಗೆನೇ ಯಾಕೆ ಬರ್ಬೇಕು? ಬ್ಯಾಸಿಗೆ ಬರುತ್ತೆ, ಮಳೆಗಾಲ ಯಾಕೆ ಬರ್ತದೆ? ಅದರಲ್ಲೂ ಫಸ್ಟ್ ಮುಂಗಾರು ಯಾಕೆ ಬರುತ್ತೆ? ಎಲ್ಲವನ್ನ ಇಂಚಿಂಚು ಬೆಳೆದ ಜಾತಕ ಬಿಡಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನಂಬರ್ 1 ಯಾವ್ದು ಬರುತ್ತೆ ಈಗ? ಯಾವುದು? ಚಳಿಗಾಲ, ಹೌದಲ್ವಾ? ಹಾಗಾದ್ರೆ ನಂಬರ್ 1 ಚಳಿಗಾಲ ನೋಡೋಣ. ಇಲ್ಲಿ ನೋಡಿ, ಚಳಿಗಾಲ ಇದು ಎಲ್ಲಿಂದ ಎಷ್ಟು ತಿಂಗಳವರೆಗೂ ಇರುತ್ತೆ ಸರ್? ಎಷ್ಟು ತಿಂಗಳವರೆಗೂ ಇರುತ್ತೆ?
3 ತಿಂಗಳ ಡಿಸೆಂಬರ್, ಜನವರಿ, ಫೆಬ್ರವರಿ, ಹೌದಲ್ವಾ? ಡಿಸೆಂಬರ್ ನಿಂದ ಫೆಬ್ರವರಿವರೆಗೂ ಇರುತ್ತೆ. ಹಾಗಾದ್ರೆ ಫಸ್ಟ್ ಚಳಿಗಾಲ ಇಂಡಿಯನ್ ಆಗಮನ ಆಗುತ್ತೆ. ತಿಳ್ಕೊಬೇಕಾದ್ರೆ ಇಲ್ಲೊಂದು ಮ್ಯಾಪ್ ತೆಗೆಯೋಣ, ನೋಡ್ತಾ ಹೋಗಿ. ಓಕೆ, ಮ್ಯಾಪ್ ತೆಗೆಯೋಣ, ನೋಡ್ತಾ ಹೋಗಿ. ಓಕೆ, ಇದು ನಮ್ಮ ಒಂದು ಇಂಡಿಯಾ ಮ್ಯಾಪ್. ಓಕೆನಾ? ಇಲ್ಲಿ ನೋಡಿ, ಚಳಿಗಾಲ ಫಸ್ಟ್ ಇಂಡಿಯನ್ ಆಗಮನ ಆಗುತ್ತೆ. ಅದಕ್ಕಿಂತ ಮುಂಚೆ ಕೇಳಿದ್ರೆ ನಿಮಗೆ ಚಳಿಗಾಲ ಆಗಮನ ಆಗಬೇಕಾದ್ರೆ ಅವುಗಳನ್ನ ನಾನು ನಿಮಗೆ ವಿಶ್ಲೇಷಣೆ ಮಾಡುವ ಮುಂಚೆ ಇಲ್ಲಿ ನಾವು ರೇಖಾಂಶ ಅಕ್ಷಾಂಶಗಳ ಬಗ್ಗೆ ಮೊದಲ ಬಾರಿಗೆ ಅಧ್ಯಯನ ಮಾಡಿದೀವಲ್ಲ, ಅದನ್ನ ಸ್ಪಷ್ಟವಾಗಿ ಅಧ್ಯಯನ ಮಾಡಬೇಕು. ಅಲ್ಲ, ಆಲ್ರೆಡಿ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಹೌದಲ್ವಾ? ಹಾಗಾದ್ರೆ ಚಳಿಗಾಲ ಆಗಮನ ಮಾಡಬೇಕಾದ್ರೆ ಫಸ್ಟ್ ನೋಡಿ ಹೇಗೆ ಆಗಮನ ಆಗುತ್ತೆ ತಿಳ್ಕೋಬೇಕಂದ್ರೆ ಈ ಒಂದು ಪ್ರಪಂಚದ ಭೂಮಿಯ ಭೂಪಟವನ್ನು ನೋಡಬೇಕಾಗುತ್ತೆ. ಇಲ್ಲಿ ನಾವು ಇದು ಭೂಪಟ. ಈ ಭೂಪಟವನ್ನು ನಾವು ಭೂಮಿಯನ್ನು 2 ಗೋಳ ಮಾಡಿರೋ ವಲಯ ಇದೆಯಲ್ಲ, ಯಾವ್ದಲ್ಲ? ಉತ್ತರ ಗೋಳ, ದಕ್ಷಿಣ ಗೋಳ ವಿಂಗಡಿಸಿರೋದು ಯಾವ್ದು? ಸಮಭಾಜಕ ವೃತ್ತ. ವೆರಿ ಗುಡ್. ಇದಕ್ಕೆ 0 ಡಿಗ್ರಿ ಅಂತಾರಾಷ್ಟ್ರೀಯ ಅಕ್ಷಾಂಶ, ಸಮಭಾಜಕ ವೃತ್ತ ಪ್ರದೇಶ, ಭೂಮಿಯ ಮೇಲಿನ ಅತಿದೊಡ್ಡ ಭೂಮಧ್ಯ ರೇಖೆಯನ್ನು ಕರೆಯುತ್ತೇವೆ. ಹಾಗಾದರೆ ನೆಕ್ಸ್ಟ್ ನೋಡಿ, ಇದು ಭೂಮಿಯನ್ನ ಪೂರ್ವ ಗೋಳ ಮತ್ತು ಪಶ್ಚಿಮ ಗೋಳ ಅಂತ ವಿಭಾಗಿಸಿರುವ ರೇಖಾಂಶ ಯಾವುದು? ಇದು 0 ಡಿಗ್ರಿ GMT ಅಂತ ಕರಿತೀವಿ, ಹೌದಲ್ವಾ? ನೋಡಿ, ನಾನು ಹೇಳಿರೋ ಪಾಠ ಈ ಟಾಪಿಕ್ ಹೇಳ್ತಾ ಇದ್ದೀನಿ. ಎಲ್ಲ ಟಾಪಿಕ್ ಅಂತ ಈ ಟಾಪಿಕ್ ಹೇಳ್ತಾ ಇದ್ದೀನಿ. ನೀವು ಎಲ್ಲೂ ಕೇಳಿರಂಗಿಲ್ಲ. ಕಾನ್ಸಂಟ್ರೇಷನ್ ಇತ್ತು ನೋಡಿ. ಪ್ರತಿಯೊಂದು ಚಳಿಗಾಲ ಆದ್ಮೇಲೆ ಬೇಸಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ಆಧಾರದ ಮೇಲೆ ಬರ್ಬೋದು? ಇವ್ರು ಅದೇ ಯಾಕೆ ಬರುತ್ತಂತ ಅದ್ರ ಹೆಂಗ್ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲ ಜಾಸ್ತಿ ಕಳಿಸ್ತೀನಿ, ನೋಡ್ತಾ ಹೋಗಿ. ನಂಬರ್ 1 ಚಳಿಗಾಲ ನೋಡ್ತಾ ಇದ್ದೇವೆ. ಚಳಿಗಾಲ ನೋಡ್ತಿರ್ಬೇಕಂತ ಇದ್ರೆ ಇಲ್ಲಿ ನೀವು ಹೇಳಿದೆ 0 ಡಿಗ್ರಿ ಸಮಭಾಜಕ ವೃತ್ತ ಪ್ರದೇಶ ಅಂತ, ಹೌದಲ್ವಾ? ಸಮಭಾಜಕ ವೃತ್ತ ಪ್ರದೇಶ ಅಂತ ಹೇಳಿದೆ. ಇಲ್ಲಿ ನಮ್ಮ ಭಾರತ ಎಲ್ಲಿದೆ? ಇಲ್ಲಿದೆ ಸ್ನೇಹಿತರೆ, ಹೌದಲ್ವಾ? ಇಲ್ಲಿದೆ. ಇದು ಏನಂತ ಕರೀತಾ ಫಸ್ಟ್ ನಾವು? ಭಾರತ ಎಲ್ಲಿದೆ? ಉತ್ತರಾರ್ಧಗೋಳದ ಎಲ್ಲಿದೆ ಭಾರತ? ಪೂರ್ವಾರ್ಧದಲ್ಲಿದೆ. ಜೋರಾಗಿ ಹೇಳ್ಬೇಕು. ಉತ್ತರಾರ್ಧಗೋಳದ ಪೂರ್ವಾರ್ಧದಲ್ಲಿದೆ ನಮ್ಮ ಭಾರತ. ಈಗೇನಾಗುತ್ತೆ? ಇಲ್ಲಿ ಸಮಭಾಜಕ ವೃತ್ತದ ಉತ್ತರದ 1ನೇ ವಲಯವನ್ನು ಏನೆಂದು ಕರೆಯುತ್ತೇವೆ? 23 ಡಿಗ್ರಿ. 23 ಡಿಗ್ರಿ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತೀವಿ. ಆಗ ಸಮಭಾಜಕ ವೃತ್ತದ ದಕ್ಷಿಣದ 1ನೇ ವಲಯವನ್ನು ಏನೆಂದು ಕರೆಯುತ್ತೇವೆ? ಎಷ್ಟು ಡಿಗ್ರಿ ಮಕರ ಸಂಕ್ರಾಂತಿ? 23 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಈಗ ನೋಡಿ ಭಾರತಕ್ಕೆ ಚಳಿಗಾಲ ಹೆಂಗ ಆರಂಭ ಆಗುತ್ತೆ ತೋರಿಸ್ತಾ ಹೋಗ್ತೀನಿ. ನಂಬರ್ 1 ಇಲ್ಲಿ ನೋಡಿ, ನಮ್ಮ ಭಾರತ ಇಲ್ಲಿನ ಸ್ನೇಹಿತರೆ, ಹೌದಲ್ವಾ? ನಿಮ್ಗೆ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಚಳಿಗಾಲ ಡಿಸೆಂಬರ್, ಹೌದಲ್ವಾ? ಡಿಸೆಂಬರ್ ಆರಂಭದಲ್ಲಿ ಸೂರ್ಯನ ನೇರವಾದ ಕಿರಣಗಳು 23 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿಯ ವೃತ್ತದ ಮೇಲೆ ನೇರವಾದ ಕಿರಣಗಳನ್ನು ಬಿಡುತ್ತಾನೆ. ಡಿಸೆಂಬರ್ ಆರಂಭದಲ್ಲಿ ಸೂರ್ಯನ ನೇರವಾದ ಕಿರಣಗಳು 23 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ತನ್ನ ನೇರವಾದ ಕಿರಣಗಳನ್ನು ಬಿಡುತ್ತಾನೆ. ಈ ಸಂದರ್ಭದಲ್ಲಿ ಉತ್ತರಾರ್ಧಗೋಳದಲ್ಲಿರುವ ಭಾರತವು ಓರೆಯಾದ ಕಿರಣಗಳನ್ನ ಪಡೆಯುತ್ತದೆ. ಯಾವ ಕಿರಣಗಳನ್ನ ಪಡೆಯುತ್ತೆ? ಓರೆಯಾದ. ಇದೇ ಓರೆಯಾದ ಕಿರಣಗಳು ಈ ತರ ಭಾರತದ ಮೇಲೆ ಬಿದ್ದಾಗ ಇಲ್ಲಿ ಬಿದ್ದಂತ ಕಿರಣಗಳು, ಈ ಕಿರಣಗಳ ಪ್ರೆಷರ್ಗೆ ಇಲ್ಲಿ ಹೋದಂತ ಗಾಳಿ ಉತ್ತರ ಭಾರತಕ್ಕೆ ಹೋಗೋಕೆ ಪಯಣ ಸ್ಟಾರ್ಟ್ ಆಗುತ್ತೆ. ಆ ಕಿರಣಗಳ ಒತ್ತಡ ಈ ತರ ಭಾರತದ ಮೇಲೆ ಬಿಟ್ಟು ಈ ತರ ಉತ್ತರ ಭಾರತಕ್ಕೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನು ಕಿರಣಗಳು ಬೀಳ್ತಾವಲ್ಲ, ಆ ಬಿದ್ದು ಪ್ರೆಷರ್ಗೆ ಹೋಗ್ತಾ ಹೋಗ್ತಾ ಉತ್ತರ ಭಾರತಕ್ಕೆ ಹೋಗಾಕ ಚಾಲು ಆಗ್ತಾವ. ಯಾವಾಗ ಉತ್ತರ ಭಾರತಕ್ಕೆ ಹೋಗ್ತಾ ಹೋಗ್ತಾ ಗುಡ್ಡಗಾಡು ಪರ್ವತಗಳು ಬರ್ತಾವ, ಉತ್ತರಕ್ಕೆ ಹೋಗುತ್ತೆ. ಆವಾಗ ಕಿರಣಗಳ ಒತ್ತಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಹಾಗಂದ್ರೆ ಹೆಂಗಪ್ಪ ಕಡಿಮೆ ಆಗುತ್ತಾ ಹೋಗುತ್ತೆ? ಇಲ್ಲಿ ಬೀಳ್ಬೇಕಂದ್ರೆ 100% ಇದ್ದ ಕಿರಣಗಳು ಮೇಲಕ್ಕೆ ಹೋದಂತೆ 90, 70, 60, 50, 40 ಹಿಂಗೆ ಹೋಗ್ತಾ 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 ಡಿಸ್ಟೆನ್ಸ್ ದೂರ ಆದಾಗ ಕಿರಣಗಳ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಗುಡ್ಡಗಾಡು ಪರ್ವತಗಳ ಬರುವುದರಿಂದ ಈ ಒಂದು ಇದಕ್ಕೆ ಇಲ್ಲಿಂದ ಏರ್ಬಿಟ್ಟಿರ್ತಾವ, ಹಿಂಗೆ ಮೇಲೆ ಹೋಗಿ 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 ಹೋಗ್ತಾ ಹೋಗ್ತಾ ಉತ್ತರ ಭಾರತಕ್ಕೆ ಹೋದಂತೆ ಕಿರಣಗಳ ಒತ್ತಡ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿಂದ ಬಂದಂತ ಶೀತವಾದ ಗಾಳಿ ಇಲ್ಲಿ ಬಂದು ಸ್ಟಾಪ್ ಆಗಿ ಉತ್ತರ ಭಾರತಾದ್ಯಂತ ಡಿಸೆಂಬರ್ ಆರಂಭದಲ್ಲಿ ಆವರಿಸಿಕೊಳ್ಳುತ್ತದೆ.
ಆ ರೀತಿ ಭಾರತಕ್ಕೆ ಚಳಿಗಾಲ ಆರಂಭ ಆಗುವುದು. ಚಳಿಗಾಲ ಹೇಗೆ ಆರಂಭ ಆಗುತ್ತೆ ಗೊತ್ತಾಯ್ತಲ್ವಾ? ಒಂದೇ ದಿನ ನಡೆಯಲ್ಲ ಇದು, ನಿರಂತರ ಮುಂದಿನ 3 ತಿಂಗಳವರೆಗೂ ಇದೇ ರೀತಿ ಸೂರ್ಯನ ಕಿರಣಗಳು ಈ ವಲಯದ ಮೇಲೆ ಬೀಳೋದು, ಅಸ್ತ ಆಗೋದು, ಉದಯ ಆಗೋದು, ಅಸ್ತ ಆಗೋದು, ಇಲ್ಲಿ ಉದಯ ಆಗೋದು, ಇಲ್ಲಿ ಅಸ್ತ ಆಗೋದು, ಇದೇ ತರ ಹಿಂಗ್ ಬರ್ತಿರ್ತಾನೆ. ಹಿಂಗ್ ಬರ್ತಿರ್ಬೇಕಾದ್ರೆ ಕಿರಣಗಳು ಇದ್ರ ಮೇಲೆ ಬಿದ್ದು ಇಲ್ಲಿ ಬಿದ್ದು ಇಲ್ಲಿಂದ ಈ ಕಡೆ ಓಡಿ 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 ಕಿರಣಗಳ ಮಾತ್ರ ಕಡಿಮೆಯಾದಂತೆ ಇಲ್ಲಿಂದ ಬಂದಂತ ಶೀತವಾದ ಗಾಳಿ ಉತ್ತರ ಭಾರತವನ್ನು ಆವರಿಸಿಕೊಳ್ಳುತ್ತೆ. ಡಿಸೆಂಬರ್ ಆರಂಭದಲ್ಲಿ ಚಳಿಗಾಲ ಆರಂಭವಾಗುತ್ತೆ. ಗೊತ್ತಲ್ವಾ? ಡಿಸೆಂಬರ್ 1ನೇ ವಾರದಲ್ಲಿ ಇಲ್ಲಿ, 2ನೇ ವಾರದಲ್ಲಿ ಇಲ್ಲಿ, 3ನೇ ವಾರದಲ್ಲಿ ಇಲ್ಲಿ, 4ನೇ ವಾರದಲ್ಲಿ ಇಲ್ಲಿ, ಮತ್ತೆ ಜನವರಿ 1ನೇ ವಾರ, 2ನೇ ವಾರ, ಹಿಂಗೆ ಹೋಗ್ತಾ ಹೋಗ್ತಾ ಹೋಗ್ತಿರ್ತಾನೆ. ಹಿಂಗೆ ಹೋಗ್ತಾ ಹೋಗ್ತಿರ್ತಾನೆ. ಅದೇ ಪ್ರಕ್ರಿಯೆ ಭಾರತದ ಮೇಲೆ ಬೇಕಾದ್ರೆ ಹೋಗ್ತಾ ಹೋಗ್ತಾ ಚಳಿಗಾಲ ಆರಂಭ ಆಗುತ್ತೆ. ಇಲ್ಲೊಂದು ಸನ್ನಿವೇಶ ನಡೆಯುತ್ತೆ. ಭಾರತದಲ್ಲಿ ಚಳಿಗಾಲದ ಸಮಯದಲ್ಲಿ ಅತಿ ಹೆಚ್ಚು ಶೀತವಿರುವ ಪ್ರದೇಶ ಯಾವುದು? ಭಾರತದಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚು ಶೀತವಿರುವ ಪ್ರದೇಶ ಜಮ್ಮು ಕಾಶ್ಮೀರದ ಲೇಹ. ಯಾವುದು? ಜಮ್ಮು ಕಾಶ್ಮೀರದ ಲೇಹ. -8 ಡಿಗ್ರಿ ಉಷ್ಣಾಂಶ ಇರುತ್ತೆ, ಟೆಂಪರೇಚರ್. ಉಳಿದಿದ್ದೆಲ್ಲ ಕೋಲ್ಡೆಸ್ಟ್ ಏರಿಯಾ ಇರುತ್ತೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾವು ಲೇಹ ಅಂತ ನೋಡ್ತೀವಿ. ಚಳಿಗಾಲದ ಸಮಯದಲ್ಲಿ ಭಾರತದಲ್ಲಿ ಅತಿ ಶೀತವಾದ ಪ್ರದೇಶ ಲೇಹ. ಜಗತ್ತಿನ ಅತಿ ಶೀತವಾದ ಪ್ರದೇಶ ಯಾವುದು? ಇಲ್ಲ ಹೇಳ್ಬೇಕು ನಾವು. ಜಗತ್ತಿನ ಅತಿ ಶೀತವಾದ ಪ್ರದೇಶ ಶ್ರೀಕಾಂತ್ ಅವರೇ ಯಾವುದು? ಮೊನ್ನೆ ಏಷ್ಯಾ ಖಂಡದಲ್ಲಿ ಬರ್ತಾ ಇರಬೇಕಾದ್ರೆ ಬರ್ತಿದ್ದೆ ನಿಮ್ಗೆ ಏನಂತ, ಸೈಬೀರಿಯಾದ ವರ್ಕೋಯಾನಸ್ಕೋ ಬರ್ತಿದ್ದೆ ಇಲ್ವಾ? ಜಗತ್ತಿನ ಅತಿ ಶೀತವಾದ ಪ್ರದೇಶ ಸೈಬೀರಿಯಾದ ವರ್ಕೋಯಾನಸ್ಕೋ, ಹೌದಲ್ವಾ? ಹಾಗಾದ್ರೆ ಜಗತ್ತಿನ ಶೀತವಾದ ಪ್ರದೇಶ ನೋಡಿದ್ರೆ ಇವು, ಹೌದಲ್ವಾ? ಇದು ನಿರಂತರ ಸ್ನೇಹಿತರೆ ಇದೇ ತರ ಉದಯಾಗಿ ಅಸ್ತ ಆಗೋದು, ಉದಯಾಗಿ ಅಸ್ತ ಆಗೋದು. ಈ ಕಿರಣಗಳು ಭಾರತದ ಮೇಲೆ ಬೀಳೋದು. ಹಿಂಗೆ ಹೋದಂತ ಕಿರಣಗಳು, ಓರೆಯಾದ ಕಿರಣಗಳನ್ನ ಪಡೆದ ಭಾರತ ಅಲ್ಲಿಂದ ಬಿದ್ದು ಶೀತವಾದ ಗಾಳಿ ಉತ್ತರ ಭಾರತಕ್ಕೆ ಪಯಣ ಆಗುತ್ತೆ. ಯಾವಾಗ ಗುಡ್ಡೆಗಾಲ ಪರ್ವತಗಳ ಅಡ್ಡ ಬಂದು ಕಿರಣಗಳ ಒತ್ತಡ ಕಡಿಮೆ ಆಗುತ್ತೋ ಇಲ್ಲಿಂದ ಬಂದ ಶೀತವಾದ ಗಾಳಿ ಉತ್ತರ ಭಾರತ ಆವರಿಸಿಕೊಳ್ಳುತ್ತೆ. ಚಳಿಗಾಲ ಆರಂಭವಾಗುತ್ತೆ. ಈ ಕಡೆ 1ನೇ ವಾರ, 2ನೇ ವಾರ, 3ನೇ ವಾರ ಹೀಗೆ ಬರ್ತಾನೆ. ಮತ್ತೆ ಜನವರಿ 1ನೇ ವಾರ, 2ನೇ ವಾರ, 3ನೇ ವಾರ, 4ನೇ ವಾರ, ಮತ್ತೆ ಫೆಬ್ರವರಿ 1ನೇ ವಾರ, 2ನೇ ವಾರ, 3ನೇ ವಾರ, 4ನೇ ವಾರ ಬರ್ತಾನೆ. ಯಾವಾಗ ಮಾರ್ಚ್ ಆರಂಭ ಬರುತ್ತೋ, ಹೇಗೆ ಡಿಸೆಂಬರ್ ಆರಂಭದಲ್ಲಿ 23 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾದ ಕಿರಣಗಳನ್ನು ತಂದಿದ್ದು, ಅದೇ ತರ ಮಾರ್ಚ್ ಆರಂಭದಲ್ಲಿ 23 ಡಿಗ್ರಿ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತದಲ್ಲಿ ಭಾರತದ ಮೇಲೆ ನೇರವಾದ ಕಿರಣಗಳು ಬೀಳುತ್ತವೆ. ಭಾರತದ ಮೇಲೆ ನೇರವಾದ ಕಿರಣಗಳು ಭಾರತದ ರಾಜ್ಯಗಳ ಮೇಲೆ ಬೀಳುತ್ತೆ. ಮಾರ್ಚ್ ಆರಂಭದಲ್ಲಿ ಬೇಸಿಗೆ ಆರಂಭವಾಗುತ್ತೆ. ಅರ್ಥ ಆಯ್ತಲ್ಲ? ಚಳಿಗಾಲ ಆದ್ಮೇಲೆ ಬೇಸಿಗೆ ಆರಂಭ ಗೊತ್ತಾಯ್ತಲ್ಲ, ಹೌದಲ್ವಾ? ಇಲ್ಲಿಂದ ಹಿಂಗೆ ಹೋದಂತಹ ಒಂದು ಭಾರತ ಸೂರ್ಯ ಹಿಂಗೆ ಹೋಗ್ತಾ 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 ಮಾರ್ಚ್ ಮೊದಲ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಆಯ್ತಾನೆ. ಈ ಭಾರತದ ಮಧ್ಯ ಭಾಗದಲ್ಲಿ ಯಾವಾಗ ಆಯ್ತಾನೋ ಭಾರತದಲ್ಲಿ ಬೇಸಿಗೆ ಆರಂಭವಾಗುತ್ತೆ. ಮುಂದಿನ ಕಾಲ ಯಾವ್ದ್ರಿ ನಮ್ದು? ಯಾವುದು? ಎರಡನೇದು ಬೇಸಿಗೆ ಕಾಲ. ವಿಂಟರ್ ಅಂತ ಕರಿತೀವ, ವಿಂಟರ್ ಅಂತ ಕರಿತೀವ, ರೈನಿ ಅಂತ ಕರಿತೀವ. ಚಳಿಗಾಲ ವಿಂಟರ್, ಇದು ಸಮ್ಮರ್. ಮಳೆಗಾಲ ರೈನಿ. ರಾಣಿ ಅಲ್ಲ ರೈನಿ, ಗೊತ್ತಾಯ್ತಲ್ಲ? ಓಕೆ ಆಯ್ತು. ಹಾಗಾದ್ರೆ ಇಲ್ಲಿ ನೋಡಿ, ಈಗ ನಾವು ಮಾರ್ಚ್ ಆರಂಭದಲ್ಲಿ ಪ್ರಥಮ ಬಾರಿಗೆ ಸೂರ್ಯನ ಕಿರಣಗಳು ಇದರ ಮೇಲೆ ಹೋಗ್ತಾ ಅಂತ ಹೇಳಿದ್ದಲ್ವಾ? ಅದೇ ತರ ಈಗ ಆಯ್ತಾ ಇರಬೇಕಾದ್ರೆ ಭಾರತದ ಮೇಲೆ ನೇರವಾಗಿ ಕಿರಣಗಳು ಬಿಡ್ತಾವ. ಆ ಸಂದರ್ಭದಲ್ಲಿ ಮಾರ್ಚ್ ಆರಂಭದಲ್ಲಿ ಭಾರತ ದೇಶಾದ್ಯಂತ ಬೇಸಿಗೆ ಆರಂಭವಾಗುತ್ತೆ. ಪ್ರಶ್ನೆ ಕೇಳ್ತಾನೆ, ಬೇಸಿಗೆಯು ಎಷ್ಟು ತಿಂಗಳು ಇರುತ್ತದೆ? ಇದು ಮಾರ್ಚ್ನಿಂದ ಮೇ ಅಂತ್ಯದವರೆಗೂ ಇರುತ್ತೆ. ಈ ಬೇಸಿಗೆಯ ಸಮಯದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಶೀತ ಉಷ್ಣವಾದ ನಗರ ಯಾವುದು? ಯಾವುದು? ಬೇಸಿಗೆಯ ಸಮಯದಲ್ಲಿ ಭಾರತದಲ್ಲಿ ಅತಿ ಉಷ್ಣವಾದ ನಗರ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಶ್ರೀಗಂಗಾನಗರ. -54 ಡಿಗ್ರಿ, ಸಾರಿ 54% ದೇಶಕ್ಕೆ ಹೋಲಿಕೆ ಮಾಡಿದಾಗ 54% ಉಷ್ಣಾಂಶ ಇರುವುದು ಈ ಪ್ಲೇಸ್ ಅಲ್ಲಿ. ಕಾರಣ ಮರುಭೂಮಿ ಇದೆ,
ಹೌದಲ್ವಾ? ಆ ಗಂಗಾನಗರ ಈ ದೇಶದ ಪ್ರತಿ ಸ್ಥಳಕ್ಕೆ ಹೋಲಿಕೆ ಮಾಡಿದಾಗ ಬೇಸಿಗೆಯ ಸಮಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣವಾದ ನಗರವೇ ಗಂಗಾನಗರ. ರಾಜ್ಯ ಕೇಳಿದ್ರೆ ರಾಜಸ್ಥಾನ, ಜಿಲ್ಲೆ ಕೇಳಿದ್ರೆ ಜೈಸಲ್ಮೇರ, ಸ್ಥಳ ಕೇಳಿದ್ರೆ ಗಂಗಾನಗರ, ಶ್ರೀ ಗಂಗಾನಗರ. ಇದೇ ತರ ಹೋಗ್ತಿರ್ತಾರೆ ಸ್ನೇಹಿತರೆ. ಬೇಸಿಗೆ ಕಾಲದಲ್ಲಿ ಮಾರ್ಚ್ 1ನೇ ವಾರ, 2ನೇ ವಾರ, 3ನೇ ವಾರ, 4ನೇ ವಾರ, 5ನೇ ವಾರ ಹಿಂಗೆ ಹೋಗ್ತಿರ್ತಾನೆ. ಹಿಂಗೆ ನೋಡಿ, ಇದೇ ವಲಯದಲ್ಲಿ ನೇರವಾಗಿ ಮಾರ್ಚ್ 1ನೇ ವಾರ, 2ನೇ ವಾರ, 3ನೇ ವಾರ, ಹಿಂಗೆ 4ನೇ ವಾರ, ಮಾರ್ಚ್ ಏಪ್ರಿಲ್ 1ನೇ ವಾರ, 2ನೇ ವಾರ, 3ನೇ ವಾರ, ಮೇ 1 2 3 ಹೋಗ್ಬೇಕ. ಜೂನ್ ಆರಂಭ ಆತನ ಸೂರ್ಯ ಇಲ್ಲಿ ಹೋದ ಮತ್ತೆ ಬರ್ಬೇಕು ಅವನು. ಅಲ್ಲದೆ ಸೂರ್ಯ ಇಲ್ಲಿ ಹೋಗಿ ಆಗ್ತದೆ ಮತ್ತೆ ಆಗ್ಬೇಕು. ಉತ್ತರಾರ್ಧ ಗೋಳದಲ್ಲಿ ಅಂಚನದೊಳಗೆ ಇಲ್ಲೇ ಊಟ ಮಾಡ್ಬೇಕು ಅಲ್ವಾ? ಹಾಗಾದ್ರೆ ಬೇಸಿಗೆ ಆದ್ಮೇಲೆ ನಮ್ಮ ಕಾಲ ಯಾವುದು? ಮಳೆಗಾಲ. ನೋಡಿ, ಮಳೆಗಾಲದ ರಹಸ್ಯ ಈ ಎರಡು ಕಾಲಗಳಿಗಿಂತ ಹೆಂಗೆ ವಿಭಿನ್ನವಾಗಿದೆ ಎಲ್ಲ ನೋಡ್ತಾ ಹೋಗ್ತೀನಿ. ಬರುತ್ತಲ್ವಾ? ಓಕೆ, ನೋಡ್ತಾ ಹೋಗಿ. ಹಾಗಾದ್ರೆ ನೋಡಿ ತೋರಿಸ್ತೀನಿ. ಯಾರು ಕೇಳಿದ್ರೋ ಇಲ್ಲ ಗೊತ್ತಿಲ್ಲ ಈ ತರಗತಿಯನ್ನ, ಅದು ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ಇದನ್ನ ಸರ್ ಹೆಂಗೆ ಹೇಳ್ತಿದ್ದಾರೆ, ಇದೇ ಕಾಲದಲ್ಲಿ ಇದೇ ಯಾಕೆ ಬರ್ತಾ ಇದೆ, ಹಾಗಾದ್ರೆ ಏನು ವ್ಯತ್ಯಾಸ ನಡೀತಾ ಇದೆ ಭಾರತದ ಮೇಲೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ಇಂಡಿಯಾ ಜಾಸ್ತಿ ಬಿಸಿಲು ಬರ್ತದೆ. ಹೊಟ್ಟೆ ಇದ್ದಿರಂಗಿಲ್ಲ ನನಗೆ ಕಿರಣ ಇಪ್ಪತ್ತೈದು ನನಗೆ ಅದೇ ಬೀಳ್ ಕಾರಣ ಓಕೆ. ಭಾರತ ಈಗ ನೋಡಿ, ಫಸ್ಟ್ ಮಳೆಗಾಲ ಹೆಂಗ ಆರಂಭ ಆಗುತ್ತೆ ಆಗಲೇ ಹೇಳಿದ ಹಾಗೆ ಇದು ಒಂದು ವಿಶ್ವದ ಭೂಪಟ ಅಂತ ಹೇಳಿದೆ. ಹೌದಲ್ವಾ? ಇದು ಸಮಭಾಜಕ ವೃತ್ತ, ಇದು 0 ಡಿಗ್ರಿ GMT ಅಂತ ಹೇಳಿದೆ. GMT ಅಂತ ಹೇಳಿದೆ. ಹೌದಲ್ವಾ? ಇದು ಸಮಭಾಜಕ ವೃತ್ತ. ಯಾವುದೇ ಅಕ್ಷಾಂಶ ಇದು 0 ಡಿಗ್ರಿ ಅಂತಾರಾಷ್ಟ್ರೀಯ ಅಕ್ಷಾಂಶ. ನಮ್ಮ ಭಾರತ ಇಲ್ಲಿದೆ ಅಂತ ಹೇಳಿದ್ನಲ್ಲ ನಿಮ್ಗೆ. ಈಗ ನೋಡಿ, ಆ ಬೇಸಿಗೆಯ ಸಂದರ್ಭದಲ್ಲಿ ಸೂರ್ಯ ಎಲ್ಲಿ ಹೋಗಿದ್ದ? ಈ ತರ ಹೀಗೆ ಹೋಗಿದ್ದ. ಹೌದಲ್ವಾ? ಮಾರ್ಚ್ ಏಪ್ರಿಲ್ ಮೇ ಬಂದಾಗ ಕೊನೆಯದಾಗಿ ಹೀಗೆ ಹೋದಂತ ಇದು ಜೂನ್ ಆರಂಭದಲ್ಲಿ ಸೂರ್ಯ ಎಲ್ಲಿ ಬರ್ಬೇಕಾ? ಇಲ್ಲಿ ಬರ್ಬೇಕು. ಬರ್ಬೇಕೋ ಬರಬಾರ್ದು? ಸೂರ್ಯ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಬರ್ತಿರ್ತಾನೆ ಸ್ನೇಹಿತರೆ. ಇಲ್ಲಿ ಬರ್ತಿರ್ಬೇಕಾದ್ರೆ ಏನ್ ಸನ್ನಿವೇಶ ನಡೀತಾ ನೋಡಿ. ಇಲ್ಲಿ ಬಂದ ಸಂದರ್ಭದಲ್ಲಿ ಸೂರ್ಯ ಹಿಂಗೆ ಉದಯ ಆಗ್ಬೋದು, ಇಲ್ಲಿ ಅಸ್ತ ಆಗ್ಬೋದು ಮಾಡ್ತಿರ್ತಾನೆ. ಇಲ್ಲಿರುವ ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರದ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಬೀಳುತ್ತವೆ. ಜೂನ್ ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ಸೂರ್ಯನ ನೇರವಾದ ಕಿರಣಗಳು ಬೀಳುತ್ತವೆ. ಕಿರಣಗಳು ಆ ಸಾಗರದ ನೀರಿನ ಮೇಲೆ ಬಿಟ್ಟು ಮೇಲ್ಗಡೆ ಮೋಡಗಳು ಆವಿಯಾಗಿ, ನೀರು ಆವಿಯಾಗಿ ಮೋಡಗಳನ್ನ ಕ್ರಿಯೇಟ್ ಮಾಡುತ್ತೆ. ಆ ಮೋಡಗಳನ್ನ ಕ್ರಿಯೇಟ್ ಮಾಡುತ್ತೆ. ಒತ್ತೊತ್ತಾದ ಮೋಡಗಳಲ್ಲ, ಸಣ್ಣ ಸಣ್ಣ ಮೋಡಗಳಿರ್ತವೆ. ಅವುಗಳನ್ನ ಎಲ್ಲೇ ಹೋಗಿ ದಿಕ್ಕಿ ಹೊರಿಸಬೇಕೋ ಬೇಡ? ಮಾರುತಗಳು ರೆಡಿಯಾದ ದಿಕ್ಕಿ ಹೊಡಿಬೇಕೋ ಬೇಡ ಮಳೆ ಆಗ್ಬೇಕಾದ್ರೆ? ಹಾಗಾದ್ರೆ ಮಾರುತಗಳು ಇಲ್ಲಿಗೊಂದು ಅಲ್ಲಿಗೊಂದು ಅಲ್ಲಿಗೊಂದು ಇಲ್ಲಿಗೊಂದು ಇರ್ತಾವ. ಅವೆಲ್ಲ ಒಟ್ಟಾರೆಯಾಗಿ ಕೂಡಬೇಕಲ್ಲ. ಅವಾಗ ಹಿಂಗ್ ಬರ್ತಿರ್ಬೇಕಾದ್ರೆ ಇಲ್ಲೆಲ್ಲ ಮೋಡಗಳು ಕ್ರಿಯೇಟ್ ಆಗ್ತಾವ ಸ್ನೇಹಿತರೆ. ಮೋಡಗಳ ಕ್ರಿಯೇಟ್ ಆದ ನಂತರ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಅವು ಮೋಡಗಳು ದಿಕ್ಕಿ ಹೊಡೆಯೋದ್ ಬಿಟ್ಟ ಇಲ್ಲೇನು ಸೂರ್ಯ ಹಿಂಗ್ ಬರ್ತಿರ್ತಾನಲ್ಲ, ಆ ಕಿರಣಗಳ ಒತ್ತಡಕ್ಕೆ ಇಲ್ಲಿಯ ಮಾರುತಗಳು, ಇಲ್ಲಿಯ ಮೋಡಗಳು ಉತ್ತರ ಗೋಳಕ್ಕೆ ಚಲಿಸೋಕೆ ಆರಂಭಿಸ್ತವೆ. ಉತ್ತರ ಗೋಳಕ್ಕೆ ಚಲಿಸೋಕೆ ಆರಂಭಿಸ್ತವೆ. ಈ ಕಡೆ ತಮ್ಮ ಪಯಣವನ್ನು ಮಾಡ್ತವೆ. ಯಾವುದೇ ಮಾರುತಗಳು ಪೇರಾಲ್ ನಿಯಮದ ಪ್ರಕಾರ, ಯಾವುದೇ ಮಾರುತಗಳು ದಕ್ಷಿಣ ಗೋಳದಿಂದ ಆಗಮನವಾದ ಯಾವುದೇ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟಿದ ನಂತರ ಗಡಿಯಾರದ ದಿಕ್ಕಿಗೆ ತಿರುಗೋಕೆ ಸ್ಟಾರ್ಟ್ ಆಗ್ತವೆ. ಇಲ್ಲಿ ಹಂಗೆ ಬಂದಿರ್ತವಲ್ಲ, ಹಿಂಗೆ ನೇರವಾಗಿ ಸಮಭಾಜಕ ವೃತ್ತವನ್ನು ದಾಟಿದ ತಕ್ಷಣ ಪೇರಾಲ್ ನಿಯಮದ ಪ್ರಕಾರ ಆ ಮೋಡಗಳು ಗಡಿಯಾರದ ದಿಕ್ಕಿಗೆ ಹೆಂಗೆ, ಹೌದಲ್ವಾ, ಹಿಂಗ್ ತಿರುಗೋಕ್ ಸ್ಟಾರ್ಟ್ ಆಗ್ತಾವು. ಎಲ್ಲ ಮಾರುತಗಳು ಹಿಂಗ್ ತಿರುಗೋಕ್ ಸ್ಟಾರ್ಟ್ ಆಗ್ತಿದ್ರೆ, ಹಿಂಗ್ ತಿರುಗೋಕ್ ಸ್ಟಾರ್ಟ್ ಆದಾಗ ನಮ್ಮ ಭಾರತದ ಈ ಭಾಗದಲ್ಲಿ ಬಂದು ದಿಕ್ಕಿ ಹೊಡಿತಾವೆ. ಇವೇ ಮಾರುತಗಳು ಬಂದು ಪಶ್ಚಿಮ ಘಟ್ಟಗಳಿಗೆ ದಿಕ್ಕಿ ಹೊಡಿತಾವೆ. ಇದನ್ನೇ ಮುಂಗಾರು ಮಳೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಆಗಮನ ಕಾಲ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಪ್ರಥಮ ಬಾರಿಗೆ ಭಾರತಕ್ಕೆ ಮಳೆ ತರುವ ಮೋಡಗಳು ಯಾವುವು? ಮುಂಗಾರು ಮಳೆ, ಮಾನ್ಸೂನ್ ಮಾರುತ, ಮುಂಗಾರು ಮಳೆ ಅಂತ ಕರಿತೀವಿ. ನೈಋತ್ಯ ದಿಕ್ಕಿನಿಂದ ಆಗಮನವಾಗುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತ.
ಪ್ರಥಮ ಬಾರಿಗೆ ಮಾರುತಗಳ ಆಗಮನವಾಗೋದ್ರಿಂದ ಮಾರುತಗಳ ಆಗಮನ ಕಾಲ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನೋಡಿ ಇನ್ನೂ ಎಷ್ಟು ಸನ್ನಿವೇಶ ಇದೆ. ಇಲ್ಲಿ ಬಂದಂತ ಮಾರುತಗಳು ಇದು ಬಿಟ್ಬಿಡಿ. ಈಗ ಇಲ್ಲಿ ಬಂದು ಡಿಕ್ಕಿ ಹೊಡೆಯತಾವಲ್ಲ, ಈಗ ನೋಡಿ ಇಲ್ಲಿ ಬಂದು ಡಿಕ್ಕಿ ಹೊಡಿತಾವ. ಈಗ ಹೋಗ್ತಿರ್ಬೇಕಾದ್ರೆ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಇಲ್ಲಿಂದ ಹೋದಂತ ಮಾರುತಗಳು ಡಿಕ್ಕಿ ಹೊಡಿತವೆ. ಡಿಕ್ಕಿ ಹೊಡೆದು ಪಶ್ಚಿಮ ಘಟ್ಟದ 6 ರಾಜ್ಯಗಳಿಗೆ ಜೂನ್ ಆರಂಭದಲ್ಲಿ ಅತ್ಯಂತ ರಭಸವಾಗಿ ಮಳೆ ಸುರಿಸೋಕೆ ಆರಂಭ ಆಗ್ತವೆ. ಈ ಸನ್ನಿವೇಶದಲ್ಲಿ ಏನಿರುತ್ತೆ, ಜೂನ್ ಆರಂಭದಲ್ಲಿ ಮಾರುತಗಳು ಅತಿ ದಟ್ಟವಾಗಿ ಬೃಹತ್ ಆಕಾರದಂತಹ ಮಾರುತಗಳು ಬಂದು ಇಲ್ಲಿ ಬಂದು ಡಿಕ್ಕಿ ಹೊಡೆಯುವಾಗ ಇಲ್ಲಿರುವ ಹಿಂದೂ ಮಹಾಸಾಗರದ ಗಾಳಿ ಆ ಮಾರುತಗಳ ದಿಕ್ಕನ್ನು ಬದಲಾಯಿಸುತ್ತೆ. ಈ ಕಡೆ ಹೋಗ್ತಿರ್ತವ ಮೇಲು ಹಂತದ ಮಾರುತಗಳು, ಕೆಳ ಹಂತದ ಮಾರುತಗಳನ್ನ ಹಿಂದೂ ಮಹಾಸಾಗರದ ಗಾಳಿ ಈ ಕಡೆ ಬರ್ತಿರುವ ಮಾರುತಗಳನ್ನ ಈ ಕಡೆ ನುಡಿಸ್ತವೆ. ಈ ಕಡೆ ನುಡಿಸಿದಂತಹ ಮಾರುತಗಳ ನೋಡಿ ಎಷ್ಟು ಸನ್ನಿವೇಶ ಇದೆ. ಭಾರತಕ್ಕೆ ಆಗಮನವಾಗುವ ಮಾರುತಗಳು ಈ ದಿಕ್ಕು, ಅದರ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಇಲ್ಲಿ. ಈ ಮಾರುತಗಳು ಹೆಂಗ ಬಂದು ರೀಚ್ ಆಗ್ತಾವ ನೋಡ್ತಾ ಹೋಗಿ. ಇಲ್ಲಿ ಬಂದಂತ ಮಾರುತಗಳು ಹಿಂಗ ಮೇಲ ಹಂತದಲ್ಲಿ ಹೋಗ್ತಾವ, ಕೆಳ ಹಂತನು ಇಲ್ಲಿ ಹಿಂದೂ ಮಹಾಸಾಗರದ ಗಾಳಿ ಅವುಗಳನ್ನ ಕರ್ಕೊಂಡ ಈ ಕಡೆ ಹೋಗಿ. ಇನ್ನೇನು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋದ್ರ ಒಳಗಡೆ ಇಲ್ಲಿ ಹಿಂದೂ ಅರಬ್ಬಿ ಸಮುದ್ರದ ಗಾಳಿ ಇವುಗಳನ್ನು ಒಳಗೆ ನುಡಿಸಿ ನಾಳೆ ಅಲ್ಲೇ ಕೆಲಸ ಗಾಳಿ ಈ ಕಡೆ ಒಳಗೆ ತಂದವನ ಈ ಕಡೆ ಮಾರುತಗಳು ಈ ಕಡೆ ನುಡಿಸ್ತಾವ. ಇಲ್ಲೇನೈತೆ ಕೆಲಸ ಈ ಕಡೆ ಒಳಗೆ ಬಂದವನ ಈ ಕಡೆ ನುಡಿಸ್ತಾವ. ಈ ಕಡೆ ಹೋದಂತ ಮಾರುತಗಳು ಈ ಕಡೆ ಹೋದಂತ ಮಾರುತಗಳು ರಾಜಸ್ಥಾನದ ಅರಾವಳಿ ಬೆಟ್ಟದ ಮೇಲೆ ಹಾದುತ್ತಾವ. ರಾಜಸ್ಥಾನದ ಅರಾವಳಿ ಬೆಟ್ಟದ ಮೇಲೆ ಹಾದುತ್ತಾವ. ಸರ್ ಅಲ್ಲಿ ಹೋಗಿ ಡಿಕ್ಕಿ ಹೊಡೆದು ಮಳೆ ಹಾಕುವುದಲ್ರಿ, ಡಿಕ್ಕಿ ಹೊಡೆಯಾಗಿಲ್ಲವ. ಯಾಕ ಹಿಂಗ ಆದ್ಯ ತಲೆಗೋಡಿ ಆಗ್ಬೇಕ. ಇಲ್ಲಿ ಪಶ್ಚಿಮ ಘಟ್ಟಗಳು ಹಿಂಗ ಆದ್ಯ ತಲೆಗೋಡಿ ಆಗಿದ್ದು ಹಿಂಗ ಹೋಗಿ ಡಿಕ್ಕಿ ಹೊಡೆದಿದ್ದು ಹೌದಲ್ವಾ? ಹಿಂಗ ಡಿಕ್ಕಿ ಹೊಡಿಬೇಕ. ಆದ್ರೆ ಆ ಪರ್ವತಗಳು ಹಿಂಗ ಈ ಕಡೆಯಿಂದ ಬಂದಿರುವ ಮಾರುತಗಳು ಹಾದು ಹೋಗಲು ದಾರಿ ಮಾಡಿಕೊಟ್ಟವು. ಅದರ ಪರವಾಗಿ ಬೆಳೆದವು. ಈ ತರ ಬೆಳೆಯೋದ್ರಿಂದ ಅವುಗಳನ್ನ ಮತ್ತೆ ಮುಂದೆ ಹೋಗ್ತಾವೆ. ಪ್ರಶ್ನೆ ಕೇಳ್ತಾವೆ, ಅರಾವಳಿ ಬೆಟ್ಟದ ಮೇಲೆ ಯಾವ ಮಾರುತಗಳು ಹಾದು ಹೋಗುತ್ತವೆ? ನೈಋತ್ಯ ಮಾನ್ಸೂನ್ ಮಾರುತ ಹೌದಲ್ವಾ? ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಹೀಗೆ ಹೋಗಿ ಇನ್ನೇನ ಜಗತ್ತಿನ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್ ಹೋಗಿ ಡಿಕ್ಕಿ ಹೊಡಿಬೇಕು ಅನ್ನತಿರ್ತವು. ಪಾಕಿಸ್ತಾನದ ಕೈಗೊಳ ಕಣಿವೆಯ ಮೂಲಕ ಬೀಸುವ ಲೂ ಎಂಬ ಉಷ್ಣವಾದ ಗಾಳಿ, ಲೂ ಎಂಬ ಉಷ್ಣವಾದ ಗಾಳಿ ಆ ಮಾರುತಗಳನ್ನ ಮತ್ತೆ ಕಡೆ ನುಡಿಸ್ತಾವೆ. ಬದುಕಲ್ಲ ನಮ್ಮ ದೇಶದಿಂದ ಬಂದು ಬೇರೆ ದೇಶಕ್ಕೆ ಹೋಗ್ತೀನಿ ಅಂತ ಹೇಳಿ ಈ ಮಾತುಗಳನ್ನು ಈ ಕಡೆ ನುಡಿಸ್ತಾವೆ. ಈ ಕಡೆ ನುಡಿಸಿದಾಗ ಈ ಮಾರುತಗಳು ಇನ್ನೇನು ಬಂಗಾಳ ಕೊಲ್ಲಿಗೆ ಹೋಗ್ಬೇಕಂದ್ರ ಇಲ್ಲಿಯ ಬಂಗಾಳ ಕೊಲ್ಲಿಯ ಗಾಳಿ ನಾ ಎದಕ್ಕುತ್ತಲಿಲ್ಲ ಇತ್ತಾಕಲಿಂದ ಹಾಗೆ ಅಂತ ಹೇಳಿ ನುಡಿಸ್ತಾವೆ. ಈ ಕಡೆ ಬಂದಂತ ಮಾರುತಗಳು ಹಿಂಗ್ ಹೋಗಿ ಮೇಘಾಲಯದ ಕಾಸಿ ಗಾರೋ ಚೈತ್ಯ, ಮೇಘಾಲಯದ ಕಾಸಿ ಗಾರೋ ಚೈತ್ಯ ಎಂಬ 3 ಬೆಟ್ಟಗಳ ಮಧ್ಯೆ ಸಿಕ್ಕಾಕೊಂಡ ಗಗನಗಳಲ್ಲಿ ಡಿಕ್ಕಿ ಹೊಡೆದ ಮೇಘಾಲಯದ ಮೇಘಾಲಯದ ಮೌಸಿನ್ರಾಮ್ ಎಂಬಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. 11,823 ಮಿಲಿಮೀಟರ್ ಮಳೆಯಾಗುತ್ತೆ. 11,823 ಮಿಲಿಮೀಟರ್ ಮಳೆಯಾಗುತ್ತೆ ವಾರ್ಷಿಕವಾಗಿ ಮೌಸಿನ್ರಾಮ್. ಭಾರತದಲ್ಲಿ ಮಳೆಗಾಲದ ಸಮಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಮೌಸಿನ್ರಾಮ್, ಮೇಘಾಲಯದ ಮೌಸಿನ್ರಾಮ್. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಎಲ್ಲವೂ ಬಂದು ಮೇಘಾಲಯದಲ್ಲೇ ಸಂಧಿಸುವುದರಿಂದ ಮೇಘಾಲಯವನ್ನು ಭಾರತದ ಮೋಡಗಳ ರಾಜ್ಯ ಗೊತ್ತಲ್ವಾ? ಕೇಳಿಲ್ವಾ? ಭೌಗೋಳಿಕ ಪದದಲ್ಲಿ ಭಾರತದ ಮೋಡಗಳ ರಾಜ್ಯ, ಭಾರತದ ಉದ್ಯಾನ ನಗರಿ ಕೇಳಿದ್ರಲ್ಲ, ಹಂಗೆ ಭಾರತದ ಮೋಡಗಳ ರಾಜ್ಯ ಮೇಘಾಲಯ. ಮತ್ತೆ ಪ್ರಶ್ನೆ ಕೇಳ್ತಾರೆ, ಏನಂತ ಕೇಳ್ತಾರೆ? ಇಲ್ಲಿ ನೋಡಿ, ಭಾರತ ದೇಶದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಮೌಸಿನ್ರಾಮ್. ಇದೇ ಮಳೆಗಾಲದ ಸಮಯದಲ್ಲಿ ಭಾರತ ದೇಶದಲ್ಲಿ ಅತಿ ಕಡಿಮೆ ಮಳೆಯಾಗುವ ಸ್ಥಳ ಯಾವುದು? ರಾಜಸ್ಥಾನದ ಕೊಯ್ಲಿ ಅಲ್ಲ, ಕೊಯ್ಲಿ ಎಲ್ಲ ಅನುಷ್ಕಾರ ಗೊತ್ತೈತಲ್ಲ, ಅದಕ್ಕ ಸೋಲಾಗ್ತಾರ ಹಿಂಗೆ ಈ ಸೊಲ ಕಪ್ಪು ನಮ್ಮದ ಅಂದ್ರೆ ಯಾಕಪ್ಪ ಚಾಪುರಿ ಕಪ್ಪ ನೀವು ಬೇರೆ ತಿಳ್ಕೊಂಡಿದ್ರಿ ಒಟ್ಟೆಲ್ಲ ಇಲ್ಲ ಯಾಕಂದ್ರೆ
ಹಿಡ್ಕೊಂಡು ಸೆಲ್ಫಿ ತಗೊಳ್ತಾರೆ, ಈ ಕಪ್ ನಮ್ಮದ ಅಂತೇಳಿ ತಗೊಂಡು ಹೋಗ್ತಾರೆ ಎಂತ ಜನ. ಹೌದಲ್ವಾ? ಓಕೆ, ಇರ್ಲಿ ಬರುತ್ತಲ್ವ. ನಮ್ಮ ಗೊತ್ತಿಲ್ಲ, ವ್ಯವಸ್ಥೆಗಳು ಸಾಕಷ್ಟು ಇರ್ತಾವ. ICC ಸದಸ್ಯ ದೇಶಗಳ ಸಂಖ್ಯೆ ಮೊನ್ನೆ 12 18 ಅಂದ್ರೆ 104. 371J ಎದಕ್ಕೆ ಸಂಬಂಧಪಟ್ಟಿದ್ದು? ಯಾವುದು ಪಕ್ಕ ಅಲ್ವಾ? ಹಂಗಾದ್ರೆ 371B 371B ನಂಗೆಲ್ಲ ಬೇಕಾ? 370 ಇಂದ 371J ಎಲ್ಲ ಬೇಕು. ಒಬ್ರೆ ಮಹಾರಾಷ್ಟ್ರ ಅಲ್ಲ, ಎ ಯಾವುದು ಬಿ ಯಾವುದು ವಿಷಯ ಅದೆಲ್ಲ ಬೇಕಾ? ಹಂಗೆ ಹೇಳ್ತೀನಿ ಸರ್. ಮಹಾರಾಷ್ಟ್ರ, ನಾಗಾಲ್ಯಾಂಡ್, ಜೆ ಮಗ ನಮ್ಮ ಎಪಿ ಸಿಎಂ ಅರುಣಾ ಜೊತೆ ಗೋವಾಕ್ಕೆ ಹೋದ. ಫಾರ್ಮುಲರ್ ಇರೋ 370 371 371 ABCDEFGHIJ ಗೊತ್ತಲ್ಲ. ಜೆ ಮಗ ನಮ್ಮ ಎಪಿ ಸಿಎಂ ಅರುಣಾ ಜೊತೆ ಗೋವಾಕ್ಕೆ ಹೋದ. ಇದ್ರ ವಿಸ್ತರಣೆ ಆಮೇಲೆ ತಿಳಿದವ, ಇದ್ರ ವಿಸ್ತರಣೆ ಆಮೇಲೆ ಹೇಳ್ತೀನಿ, ಹೇಳ್ತಾ ಹೋಗಿ. ಹಾಗಾದ್ರೆ ಇದೊಂದು ಪ್ರಶ್ನೆ ಇಲ್ಲಿ ನಾವು ನೋಡ್ತಾ ಇದ್ವಿ. ಭಾರತದಲ್ಲಿ ಮುಂಗಾರು ಮಳೆ ಅಥವಾ ಮಳೆಗಾಲದ ಅವಧಿಯಲ್ಲಿ ದೇಶದಲ್ಲಿ ಅತಿ ಕಡಿಮೆ ಮಳೆಯಾಗುವ ಸ್ಥಳ ಯಾವುದು? ರಾಜಸ್ಥಾನದ ರೋಹಿಣಿ ಅಂತ ಹೇಳಿದೆ. ಹೌದಲ್ವಾ? ಇಲ್ಲಿ ನಿಮ್ಮನ್ನ ತಲೆ ಕೆಡಿಸೋಗೋಸ್ಕರ ಈ ಪರ್ವತಗಳ ಹಿಂಗ್ ಬೆಳೆದವ. ಒಂದು ವೇಳೆ ಹಿಂಗ್ ಬೆಳೆದಿದ್ದು ಮುಂದೆ ಹೋಗುತ್ತಿರ್ಲಿಲ್ಲ. ನಿಮ್ಮನ್ನ ತಲೆ ಕೆಡಿಸಿ ನೋಡಿ 4% ಜಾಸ್ತಿ ಬರ್ಲಿ ಅಂತ ಹೇಳಿ ಈ ಪರ್ವತಗಳ ಹಿಂಗ್ ಬೆಳೆದವ. ಹಿಂಗ್ ಬೆಳೆದ ಮುಂದೆ ಹೋದಾಗ ನಿಮ್ಗೆ 4% ಜಾಸ್ತಿ. ಒಂದ್ ವೇಳೆ ಪರ್ವತ ಹಿಂಗ್ ಬೆಳೆದಿದ್ರೆ ಸ್ಟಾಪ್ ಆಗ್ತಿತ್ತು, ಮುಂದೆ ಯಾವ ವರ್ಷನೂ ಬರ್ತಿರ್ಲಿಲ್ಲ. ಹೌದಲ್ಲ? ಅಲ್ಲಿ ಎಷ್ಟು ಶಾನ್ಯ ಹುಡುಗರು ತನಿಖೆ ಗಪ್ಪ ಅಂದವನ ಹಿಂಗ್ ಬೆಳೆದವ, ಹಿಂಗ್ ಬೆಳೆದ ಮುಂದೆ ಹೋಗ್ಯಾವ. ಹಾಗಾದ್ರೆ ಈಗ ಮಳೆಗಾಲದ ಸಮಯದಲ್ಲಿ ಭಾರತ ದೇಶದಲ್ಲೇ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಆಗುಂಬೆ ಸರ್, ಕರ್ನಾಟಕ ಆಗುಂಬೆ. ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಕಾಲದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುತ್ತಿತ್ತು. ಪ್ರಸ್ತುತ 2012ರಿಂದ ಸುಮಾರು 1200ರಿಂದ ಈ ಕಡೆ ಹೊಸನಗರ ತಾಲೂಕಿನ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದು? ಹುಲಿಕಲ್. ಅಪ್ಡೇಟ್ ಸ್ನೇಹಿತರೆ, ತಿಳಿದಲ್ವಾ? ಅಪ್ಡೇಟ್ ಆಗಬೇಕು. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಹುಲಿಕಲ್ಲೆ. ದಕ್ಷಿಣ ಭಾರತದಲ್ಲೂ ಹುಲಿಕಲ್ಲೆ, ಆಮೇಲೆ ಕರ್ನಾಟಕ ಹುಲಿಕಲ್ಲೆ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಚಳ್ಳಕೆರೆ ಸರ್. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ನಾಯಕನಹಟ್ಟಿ ಯಾವ ತಾಲೂಕಿನಲ್ಲಿದೆ? ಈಗ ನಾ ಹೇಳಿ ಚಳಕೇರಿ, ಪಳಕೇರಿ, ಆ ಕೇರಿ, ಈ ಕೇರಿ ಅಂತ ಕೊಡ್ತಾರ. ಏಷ್ಯಾದ ಅತಿ ದೊಡ್ಡ ಕೆರೆ ಯಾವುದು? ಆಯ್ತಲ್ಲ? ಯಾವುದು? ಯಾವ್ದು? ಶಾಂತ ಸಾಗರ. ಓಕೆ, ಈಗ ಇಲ್ಲಿ ನಮಗೆ ಮುಂಗಾರು ಮಳೆ ಹೋಗ್ತೀವಲ್ಲ, ಮುಂಗಾರು ಮಳೆಯಲ್ಲಿ ಬೆಳೆಯುವ ಬೆಳೆಗಳನ್ನು ಏನೆಂದು ಕರೆಯುತ್ತೇವೆ? ಮುಂಗಾರು ಮಳೆಯಲ್ಲಿ ಬೆಳೆಯುವ ಬೆಳೆಗಳನ್ನು ಖಾರಿಫ್ ಬೆಳೆಗಳು ಕರೆಯುತ್ತೇವೆ. ಖಾರಿಫ್ ಬೆಳೆಗೆ ಉದಾಹರಣೆ ಗೋಧಿ ಬರಲ್ವಾ? ಮುಂಗಾರು ಮಳೆ ಬೆಳಿತೀವಿ, ಹೌದಾ? ಹೌದಲ್ವಾ? ಹಾಗಾದ್ರೆ ಭತ್ತ, ಜೋಳ, ಕಬ್ಬ ಮತ್ತ ಹಂಗಾದ್ರೆ ಸಾವಿರದ ಬೆಳೆ, ಸಾಂಬಾರ ಬೆಳೆ, ವಾಣಿಜ್ಯ ಬೆಳೆ, ತೋಟಗಾರಿಕೆ ಅವೆಲ್ಲ ಜೂನ್ದಾಗ ಬೆಳೆಯೋದು, ಹೌದಲ್ವಾ? ಈ ತರ ಭಾರತದಲ್ಲಿ 4 ತಿಂಗಳು ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ ಭಾರತದಲ್ಲಿ ಮಳೆಗಾಲ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಆ ಮಳೆಗಾಲ ಯಾವುದು? ಮುಂಗಾರು ಮಳೆ. ನೀವು ಹ್ಯಾಂಗ ಈ ಕಡೆ ಹೋಗಿರ್ತಾವೋ
ಈಶಾನ್ಯ ದಿಕ್ಕಿಗೆ ಅವು ಹೊರಗೆ ಬಿಡ್ತಾ ಬರ್ತಾವ. ಮಳೆ ನೀರು. ಈಶಾನ್ಯ ಮಾನ್ಸೂನ್ ಮಾರುತ ಮಾರುತಗಳ ಹಿಂದಿರುಗುವ ಕಾಲ ಹಿಂಗಾರು ಮಳೆ ಅಂತ ಕರೀತಾರೆ. ಆ ಕಾಲವನ್ನು ಅದು ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗಿರುತ್ತೆ. 2 ತಿಂಗಳು, ಅಕ್ಟೋಬರ್ ನವೆಂಬರ್ 2 ತಿಂಗಳಿರುತ್ತೆ. ಆ ಮಳೆಯನ್ನೇ ಈಶಾನ್ಯ ಮಾನ್ಸೂನ್ ಮಾರುತ. ಈಗ ಏನು ಹೋಗಿರ್ತಾವಲ್ಲ ಈ ಕಡೆ ಹೋಗಿ ಅವ ವಾಪಸ್ ಬಿಟ್ಟ ಬಂದ್ಬಿಡ್ತಾವ. ಆಮೇಲೆ ಒಂದು ಪ್ರಶ್ನೆ, ಮುಂಗಾರು ಮಳೆಯಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಅತಿ ಕಡಿಮೆ ಮಳೆಯಾಗುವ ರಾಜ್ಯ ಯಾವುದು? ರಾಜಸ್ಥಾನ. ಯಾವುದು? ರಾಜಸ್ಥಾನ ಸರ್. ತಮಿಳುನಾಡು. ಅತಿ ಕಡಿಮೆ ಯಾವುದು? ಹಿಂಗಾರು ಮಳೆಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು ತಮಿಳುನಾಡು. ಇದು ಮುಂಗಾರು ಮಳೆಯಲ್ಲಿ ಕಡಿಮೆ ಕಳೆದ್ರೆ ದೇಶದಲ್ಲಿ ಹಿಂಗಾರು ಮಳೆಯಲ್ಲಿ ತಮಿಳುನಾಡೇ ಅಬ್ಬರ. ಅಷ್ಟೆಲ್ಲ ನೀರು ಬಂದು ಧೂಳಿ ಪಟ ಮಾಡಿ ಚಂಡಮಾರುತ ಬೀಸಿದ್ರು. ಹೋದೆಲ್ಲ ಮೇಲ್ಗಡೆ ಅಮ್ಮ ನೀರು ಬರ್ತಾಡ್ತಿದ್ರು, ಕಾವೇರಿ ನೀರು. ಹೌದಲ್ಲ? ಇನ್ನೊಂದು ಎಲ್ಲಿ ಯಾವ ಕೋಟಿ ಹೋಗ್ತಿಲ್ಲ ಗೊತ್ತಿಲ್ಲ. ಕರ್ನಾಟಕ ಅನೈಕ ಸಂಬಂಧದಿಂದ ಹುಟ್ಟಿದ ಹೆಣ್ಣು ಜಯಲಲಿತಾ ಕರ್ನಾಟಕದವರು. ಮುಖ್ಯಮಂತ್ರಿ ಪಟ್ಟ ಸಿಗಲ್ಲ ಅಂತ ತಿಳ್ಕೊಂಡು ಚಿತ್ರನಟಿಯಾಗಿ ಎಲ್ಲೋಗಿ ತಮಿಳುನಾಡಿನ ಅವ್ರ ಇತಿಹಾಸ ನೋಡಿ ಗೊತ್ತಿಲ್ಲ. ಅದೆಲ್ಲ ಚರ್ಚೆ ಬೇಡ. ಆದ್ರೂ ಹೇಳ್ತಾ ಇದ್ದೀನಿ, ಈಶಾನ್ಯ ಮಾನ್ಸೂನ್ ಮಾರುತ ಅಥವಾ ಹಿಂಗಾರು ಮಳೆಯಲ್ಲಿ ಬೆಳೆಯುವ ಬೆಳೆಗಳನ್ನು ಏನೆಂದು ಕರೆಯುತ್ತೇವೆ? ರಬಿ ಬೆಳೆನೋ, ಖಾರಿಫ್ ಬೆಳೆನೋ, ವಾಣಿಜ್ಯ ಬೆಳೆನೋ, ಆಹಾರ ಬೆಳೆನೋ? ಹಿಂಗಾರು ಮಳೆಯಲ್ಲಿ ರಬಿ ಬೆಳೆ. ರಬಿ ಬೆಳೆ ಉದಾಹರಣೆ ಕೊಡು. ಗೋಧಿ, ಜೋಳ, ಜೋಳ. ಯಾವ ಜೋಳ? ಮೆಕ್ಕೆಜೋಳ ಸರ್, ಸೂರ್ಯಕಾಂತಿ. ಮೆಕ್ಕೆಜೋಳ ಗೊಂಜಾಳ ಅಲ್ಲ. 5 ನಂಬರ್ ಮುಂದೆ ಜೋಳ ಅನ್ನತ್ತೀರ. ಮೂರು ವರ್ಷ ಎಲ್ಲ ನೋಡೋಣ. ಹಂಗ ನೋಡಕ್ ಹೋದ್ರೆ 50 ಬರ್ತಾವ. ನೋಡ್ಬೇಕು ಅಂತಂದ್ರೆ ನಾವು ನೋಡ್ತಾ ಒಂದು 2 ತಿಳಿತಲ್ವಾ? ಇಷ್ಟ ನೋಡಿ ನೋಡಿ 2 ತಿಂಗಳು ನೆನಪಿಟ್ಕೊಳ್ಳಿ. 2 ತಿಂಗಳಿರುತ್ತೆ. ಇಲ್ಲಿ ಇನ್ನೊಂದು ಹೇಳಬೇಕಾಗಿತ್ತು ನಾ ನಿಮ್ಗೆ. ಏನಂತ? ಚಳಿಗಾಲದಲ್ಲಿ ಭಾರತ ದೇಶದಲ್ಲಿ ಎಷ್ಟು % ಮಳೆಯಾಗುತ್ತೆ? 2% ಆಗುತ್ತೆ. ಚಳಿಗಾಲದಲ್ಲಿ ಆಗುವ ಮಳೆಯನ್ನು ಏನೆಂದು ಕರೆಯುತ್ತೇವೆ? ಆವರ್ತ ಮಳೆ ಅಂತ ಕರೀತೇವೆ. ಬೇಸಿಗೆಯಲ್ಲಿ ದೇಶಾದ್ಯಂತ ಆಗುವ ಮಳೆಯನ್ನು ಏನೆಂದು ಕರೆಯುತ್ತೇವೆ? ಪರಿಸರಣ ಮಳೆ ಎಂದು ಕರೆಯುತ್ತೇವೆ. ಕರ್ನಾಟಕದಲ್ಲಿ ಸಪರೇಟ್ ಆಗಿ ಆ ಮಳೆಯನ್ನು ಏನಂತ ಕರಿತೇವೆ? ಕಾಫಿಯ ತುಂತುರು. ಕೇರಳದಲ್ಲಿ ಮಾವಿನ ಹುಯಿಲು. ಪಶ್ಚಿಮ ಬಂಗಾಳದಲ್ಲಿ ಬೈಸಾಖಿ. ಗೊತ್ತಿಲ್ವಾ? ಎಷ್ಟು % ಆಗುತ್ತೆ? ಚಳಿಗಾಲದಲ್ಲಿ 7%, ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ 10%, ಮಳೆಗಾಲದಲ್ಲಿ 75%. ತಿಳಿದಲ್ವಾ? ಚಳಿಗಾಲದಲ್ಲಿ ಇದು ಹಿಂಗಾರು ಮಳೆಯಲ್ಲಿ 13%. ಚಳಿಗಾಲ, ಬೇಸಿಗೆಕಾಲ, ಮುಂಗಾರು ಮಳೆ, ಹಿಂಗಾರು ಮಳೆ ಪರ್ಸೆಂಟೇಜ್ ಮಳೆಯಾಗುವ ಫಲಿತಾಂಶ. ಇಷ್ಟು ನೋಡ್ತಾ ಹೋಗು. ಚಳಿಗಾಲದ ಬ್ಯಾಸಿಗೆ ಅಂತ, ಬ್ಯಾಸಿಗೆ ಆದ ಮಳೆ ಅಂತ, ಮಳೆಗಾಲ ಹೆಂಗೇನು ಬರಂತ ಎಲ್ಲ ಗೊತ್ತಾಗ್ತೋ ಇಲ್ಲ? ಹೌದಲ್ಲ? ಒಮ್ಮೆಲೆ ಕೇಳಿದ್ರೆ ಈ ಪದ ಹಿಂಗ ಬರ್ತಾವ್ರೆ ಅಂತ ನೀವು ಓದಿರಬಹುದು. ಆದ್ರೆ ಮ್ಯಾಪ್ ಮೂಲಕ ಈ ಒಂದ್ಸಲ ಏನು ಪ್ರಶ್ನೆ ಒಟ್ಟ ಮರಿಬಾರ್ದು. ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರೆ ಹೇಳ್ಬೇಕ ಏನು ಹೇಳುದಿಲ್ಲ ಅಂತಲ್ಲ. ಗೊತ್ತಿಲ್ಲ? ನಿಧಿಗೆ ನಿಮ್ದು ಏನ್ರಿ ಮಾಸ್ಕ್ ಅಂತ ನೋಡಿದಲ್ವಾ? ಇಷ್ಟು ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಲ್ಲ, ನೋಡ್ತೀವಿ.